ಏನ್ ಮರಿ ನೆಮ್ಮದಿಯಾಗಿ ಯೋಲಕ್ಕೂ ಬಿಡಲ್ವಲ್ಲ. ನೆಮ್ಮದಿನ ನಿಮ್ಗ IPL ಸ್ಟಾರ್ಟ್ ಆದ್ಮೇಲೆ ನೆಮ್ಮದಿ ಗಿಮ್ದಿ ಅನ್ನೋದೆಲ್ಲ ಮರ್ತ್ಬಿಡು. ಏನ ಒಂದ್ ಮ್ಯಾಚ್ ಗೆದ್ದ ತಕ್ಷಣ ಏನ್ ಆಗ್ಬಿಡಲ್ಲ. ಈಸಿ ಪೀಸಿ 200 ಟಾರ್ಗೆಟ್ ನ ಬರೀ 15 ಓವರ್ಸ್ ಅಲ್ಲಿ ಮುಗಿಸ್ ಕಳಿಸ್ಬಿಟ್ಟಿದೀವಿ. ನಿಮ್ನು ಹಿಂಗೆ ಮುಗಿಸ್ ಕಳಿಸ್ತಾ ಇರ್ತೀವಿ. ನೋಡಪ್ಪ, ಅಭಿಷೇಕ್ ಶರ್ಮಾ ಇಂಡೈರೆಕ್ಟ್ ಆಗಿ ನಿಮ್ ಟೀಮ್ ಸಪೋರ್ಟ್ ಮಾಡ್ತಾವನೆ. ಹೌದಾ? ಯಾವಾಗ? ನೆನ್ನೆ ಮ್ಯಾಚ್ ಅಲ್ಲಿ 8 ಬಾಲ್ಗೆ 7 ರನ್ ನೋಡ್ಬಿಟ್ಟು ನಿಮ್ ತಲಾಕ್ ಟ್ರಿಬ್ಯೂಟ್ ಕೊಟ್ಟವನೆ. ಏನ ನಿಮ್ ಬಾಸ್ ಕೊಹ್ಲಿ ಹಂಗ್ ಕ್ಯಾಚ್ ಬಿಟ್ಬಿಟ್ರು. ಕ್ಯಾಚ್ ಬಿಟ್ಬಿಟ್ರೆ ಏನಾಯ್ತು? ಇಡೀ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ನಮ್ ಬಾಸ್ದೆ 5 4 5 6 ಹೊಡೆದಿರೋದು. ಮ್ಯಾಚ್ ಅಲ್ಲಿ ಹೈಯೆಸ್ಟ್ ಇಶಾನ್ ಕಿಶನ್ ಅಲ್ವೇನಾ? ನಮ್ ಟೀಮ್ ಕೂಡ ಹೇಳ್ತಾ ಇರೋದು. ಅದೆಲ್ಲ ಬಿಡು. ನಮ್ ಬ್ಯಾಟಿಂಗ್ ಹೆಂಗಿತ್ತು? ಬ್ಯಾಟಿಂಗ್ ನೋಡ್ದೆ ಅಪ್ಪ. ಫೀಲ್ಡ್ ಶಾಟ್ ಬರ್ತಿದಂಗೆ ಮನೆಗೆ ಹೊಂಟೋದ. ಅವ್ನು ಹಿಡ್ದಿರೋ 2 ಕ್ಯಾಚ್ ಅಲ್ಲಿ ನಿಮ್ ಇಡೀ ಟೀಮ್ ಔಟ್ ಆಗ್ಬಿಡುತ್ತೆ. ನಮ್ ಬಾಸ್ದು 50 ಹೆಂಗಿತ್ತು? ನೋಡ್ದೆ. ನಿಮ್ ಬಾಸ್ 45 ಆದ್ಮೇಲೆ ಕುಡ್ಸಿ 50 ತರ್ಸಿದ್ದು. ನಮ್ ಬಾಸ್ 50 ಆಗೋವರ್ಗು ಅಷ್ಟೇ. 50 ಆದ್ಮೇಲೆ ಎಲ್ಲಾರ್ಗು ಚಿತಾಲ್ ಪತಾಲೆ. ನಿಮ್ ಬಾಸ್ ತರ ಲಾಸ್ಟ್ ಅಲ್ಲಿ ಬಂದಿಲ್ಲ. ಲಾಸ್ಟ್ ಅಲ್ಲಿ 4 ಹೊಡ್ಬಿಟ್ಟೆ ಫಿನಿಶ್ ಮಾಡಿರೋದು. ಆದ್ರೂ ನೀವೆಲ್ಲ ಹೆವಿ ಈಸಿ ಗೆದ್ಬಿಟ್ರಿ ಬಿಡ. ನೀವೆಲ್ಲ ಬಾಯಿಗೆ ಬೀಜ ಬರ್ಸ್ಬಿಟ್ಟು ಗೆದ್ರೇನೆ ಮಜಾ. ಬರ್ಸೋಣ ನೆಕ್ಸ್ಟ್ ನಿಮ್ ಜೊತೆ ಐತಲ್ಲ, ನಿಮ್ ಬಾಯಿಗೆ ಬರ್ಸ್ಬಿಟ್ಟು ಗೆಲ್ತೀವಿ ಬಾ. ಮನೀಶ್, ಇಷ್ಟೊಂದು ದೊಡ್ಡವನಾಗಿದ್ದೆಲ್ಲ, ಮದ್ವೆ ಯಾವ್ದಾಗ್ತೀಯಪ್ಪ? ಅದ ಅಂಕಲ್, ಇನ್ 2 ಅವರಲ್ಲಿ ಮದ್ವೆ ಆಗ್ತೇನೆ. 2 ಅವರಲ್ಲ? ಏನ್ ಈ ತರ ಆನ್ಸರ್ ಮಾಡ್ತಿದ್ಯಾ? ಅರೆ ಮಿಂಡ್ರಿಗುಟ್ ಅಂಕಲ್, ಇದು ಕೇಳೋ ಅಂತ ಪ್ರಶ್ನೆನಾ? ನಮ್ ಮದ್ವೆ ಆಗ್ತೀನಿ ಅಂದ್ರೆ ಹೆಂಗಿದ್ರು ನಿಮಗೆ ಗೊತ್ತಾಗುತ್ತೆ. ಹೆಂಗಿದ್ರು ನಿಮ್ಮಂತ ಒಬ್ರು ಬೋಳಿ ಮಕ್ಳು ನಮ್ ಫ್ಯಾಮಿಲಿಯಲ್ಲಿ ಇದ್ದೇ ಇರ್ತಾರೆ. ಅರೆ ಆಕ್ಚುಲಿ ನೀವ್ ಕೇಳಿದ ಪ್ರಶ್ನೆನೇ ತಪ್ಪು. ಮೊದ್ಲು ನೀವು ನನ್ನ ಕೇಳ್ಬೇಕು, ಮನೀಶ್ ನೀನು ಮದ್ವೆ ಆಗ್ತೇನಪ್ಪಾ ಅಂತ. ಜಾಸ್ತಿ ಆಯ್ತು ಹೌದಾ? ಇದೇ ನಿಂಗೆ ಹೇಳ್ತಾ ಇದ್ಯಾ? ದರಿದ್ರು ನನ್ ಮಗನೇ, ಮದ್ವೆ ಆಗ್ಲಿಲ್ಲ ಅಂದ್ರೆ ಜೀವನದಲ್ಲಿ ಒಬ್ನೇ ಇರ್ತೀಯ ಅಂತ ಕೇಳ್ತಾ ಇದ್ದೀನಿ ನಾನು. ಒಬ್ನೇ ಇರ್ತೀನಿ. ಒಂದ್ ತಿಳ್ಕೊಳ್ಳಿ, ಜೀವನದಲ್ಲಿ ಯಾರು ಒಬ್ನೇ ಇರಲ್ಲ, ದೇವ್ರ ಅವನ್ ಜೊತೆ ಇರ್ತಾನೆ. ಅರೆ ಎಂತ ಬೋಳಿ ಮಗ್ನ ದೋಸೆ ಆಗೋಗ್ಬಿಟ್ಟಪ್ಪ. ಲೋ ಬೆರ್ಕೆ ಬೇವರ್ಸೆ, ಒಂದ್ ಹುಡುಗನ್ಗೆ ಅವನ್ ಜೊತೆ ಯಾರಾದ್ರೂ ಇರ್ಬೇಕಲ್ವಾ? ಅದನ್ ಕೇಳ್ತಾ ಇದೀನಿ ಕಣೋ. ಜೀವನದಲ್ಲಿ ಅವನೊಬ್ನೇ ಹುಟ್ಟೋದು, ಅವನೇ ಒಬ್ನೇ ಸಾಯೋದು. ಕೊನೆವರೆಗೂ ಅವನ್ ಜೊತೆ ಯಾರು ಬರಲ್ಲ. ಈ ಕಾಲದಲ್ಲಂತೂ ಅವನ್ ಜೊತೆ ಯಾರು ಇರಲ್ಲ. ಮಿಡ್ರು ಬಿಡ್ದವನೆ, ನನ್ ಮಾತಾಡ್ತಾ ಮಾಡ್ಕೊ ನೀನು. ನಾನ್ ಹೇಳ್ತಾ ಇರೋದು, ಮೊದ್ಲು ನಿನ್ ಮದ್ವೆ ಆಗ್ಬೇಕು, ಆಮೇಲೆ ಮಕ್ಳು ಮಾಡ್ಬೇಕು, ಆ ಮಕ್ಳು ನಿನ್ ವಂಶ ನಡೆಸ್ಕೊಂಡ್ ಹೋಗ್ಬೇಕು. ಅರ್ಥ ಆಯ್ತಾ? ವಂಶನ ಏನ್ ಕಿತ್ಗುಡ್ಡೆ ಹಾಕಕ್ಕೆ? ನಮ್ದೇನ್ ಮೈಸೂರು ರಾಜರ ವಂಶ, ಅದನ್ನ ನಡೆಸ್ಕೊಂಡ್ ಹೋಗಕ್ಕೆ. ನಮ್ ತಾತನ ಮಿಡಲ್ ಕ್ಲಾಸು, ನಮ್ಮ ಅಪ್ಪನ ಮಿಡಲ್ ಕ್ಲಾಸು, ನಾನು ಮಿಡಲ್ ಕ್ಲಾಸ್. ನಾನ್ ಈ ಮಕ್ಳು ಹುಟ್ಟಿದ್ರೆ ಅವರು ಕೂಡ ಮಿಡಲ್ ಕ್ಲಾಸ್. ಈ ಮಿಡಲ್ ಕ್ಲಾಸ್ ಜೀವನನು ಒಂದ್ ಜೀವನಾನ? ನಾನಂತೂ ಒಂದೇ ಹೇಳೋದು, ಈ ಮಿಡಲ್ ಕ್ಲಾಸ್ ಜೀವನ ಮಾಡೋರು ಮಕ್ಳ ಮಾಡ್ಕೋಬಾರ್ದು. ನಮಗ್ ಮುಂಚೆನೆ ಗೊತ್ತಿತ್ತು ಅಂದ್ಮೇಲೆ ನಮ್ಮ ಮಕ್ಳನ್ನೇ ಬಡವರಾಗಿ ಹುಟ್ಟಿಸ್ಬೇಕು ನಾವು. ಬೋಳಿ ಮಗನ, ಆ ಟ್ರೇ ತಗೋ ನೀನು. ಏನಿದ ಆ ಬಿಸ್ಕೆಟ್ ಕೂಡ ಎತ್ಕೋ. ಮಿಂಡು ನೀನು ತಗೋ ಈ ನಿಂತೀನ. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ, ಸರಿನಾ? ಇನ್ನೊಂದು, ನನ್ ಮಕ್ಳಿಂದ ದೂರ ಇರೋ ಬೋಳಿ ಮಗನೇ ನೀನು. ಯಮರಾಜ್ರೆ, ಇವನ್ ಮಕ ಯಾವ ತರ ಇಕ್ಕಣ? ಮಕ ಒಂದು ಕಳ್ಳ ಕದಿಮುನ್ ತರ ಇಕ್ಕು, ಆದ್ರೆ ಮನ್ಸು ತುಂಬಾ ಒಳ್ಳೇದಿಕ್ಕು. ಆಮೇಲೆ ಕೂದ್ಲು ಹೆಂಗಿಕ್ಲಿ ಯಮರಾಜ್ರೆ? ಕೂದ್ಲು ಹೆಂಗಿಕ್ಬೇಕಂದ್ರೆ ಇವನ್ಗೆ ಇಷ್ಟ ಆಗ್ಬಾರ್ದು. ಹಾಫ್ ಬಾಂಡ್ಲಿ ಇಕ್ಬಿಡು. ಎಷ್ಟು ಉರ್ಸ್ತಾವ್ರು ಇವಾಗಿಂದಾನೆ. ಹಾಫ್ ಬಾಂಡ್ಲಿ ಅಲ್ಲಪ್ಪ, 25 ವರ್ಷ ಆದ್ಮೇಲೆ ಇಕ್ಕು. ಇವಾಗ ಚಪ್ರಿಗಳ ತರ ಕೂದ್ಲು ಕೊಡು ಇವನ್ಗೆ. ಸರಿ ಯಮರಾಜ್ರೆ. ಆಮೇಲೆ ಹುಡ್ಗಿನೆಲ್ಲ ಕೊಡಪ್ಪ. ಹುಡ್ಗಿ ಇಲ್ಲ ಅಂದ್ರೆ ಹೆಂಗಿರ್ತಾನ ಪಾಪ. ಯಮರಾಜ್ರೆ ಎಷ್ಟು ವರ್ಷಕ್ಕೆ ಕೊಡ್ಲಿ? ಒಂದ್ 35 ವರ್ಷ ಕೊಟ್ಬಿಡು, 2 ಮಕ್ಳ ಜೊತೆಗೆ. ಆಮೇಲೆ ಯಮರಾಜ್ರೆ, ಇವನ್ ಕಾಸಿನ ವಿಚಾರ ಎಲ್ಲ ಹೆಂಗಿಕ್ಲಿ? ಇವನ್ ಕಾಸಿನ ವಿಚಾರ ಹೆಂಗಿಕ್ಕು ಅಂದ್ರೆ, ಇವನ್ ಶರ್ಟ್ ತಗೊಳಕ್ ಹೊರೆ ಪ್ಯಾಂಟ್ ಹೊಡೆದ ಹುಡ್ಬೇಕು, ಪ್ಯಾಂಟ್ ತಗೊಳಕ್ ಹೊರೆ ಶರ್ಟ್ ಹೊಡೆದ ಹುಡ್ಬೇಕು. ಅಕಸ್ಮಾತ್ 2 ತಗೊಳಕ್ ಹೊರೆ ಕಾಸೆ ಕೊಳ್ಳೋ ಹುಡ್ಬೇಕು. ಯಮರಾಜ್ರೆ ಸ್ವಲ್ಪ ಕರುಣೆ ಇರ್ಲಿ. ಸ್ವಲ್ಪ ಕರುಣೆ ಇರ್ಲಿ. ಇದೆ ಪ್ರೀತಿ ಇದೆ, ಕರುಣೆ ಇಲ್ಲ. ಆಮೇಲೆ ಯಮರಾಜ್ರೆ, ಇವನ್ ಅದೃಷ್ಟ ಹೆಂಗಿಕ್ಲಿ? ಅದೃಷ್ಟ ಹೆಂಗಿಕ್ಬೇಕಂದ್ರೆ, ಇವನ್ ಒಳ್ಳೆ ಕೆಲ್ಸ ಮಾಡಕ್ ಹೋದ್ರು ಅದ್ ಕೆಟ್ಟ ಕೆಲ್ಸ ಆಗ್ಬಿಡ್ಬೇಕು. ಏನ್ ಮರಿ, ಮೊನ್ನೆ ಯುಗಾದಿ ಹಬ್ಬದ ದಿವಸ ಇಸ್ಪೀಟ್ ಆಡ್ಬೇಕಾದ್ರೆ ಪೊಲೀಸ್ ರೈಡ್ ಮಾಡ್ಬಿಟ್ರಂತೆ. ಅಯ್ಯೋ ಏನ್ ಕೇಳ್ತೀಯ, ಆಡಿಸ್ಬಿಟ್ರು. ಎಲ್ಲಾರು ಒಂದೊಂದ್ ಕಡೆ ಓಡು. ನೀನ್ ಹೆಂಗ್ ತಪ್ಪಿಸ್ಕೊಂಡೆ? ನಾನ್ ಗೊತ್ತಲ್ಲ, ಮೊದ್ಲೇ ಸ್ಟೀಲ್ ಬಾಡಿ ಅಲ್ಲೇ ಪಕ್ಕದಲ್ಲಿ ಸೊಂದಿ ಇತ್ತು, ತೂರ್ಕೊಂಡ್ ಹೋಗ್ಬಿಟ್ಟೆ. ಪೊಲೀಸ್ ಗಳೆಲ್ಲ ಎವಿ ದಪ್ಪ, ಅವ್ರು ವಾಗಡಿಕೆ ಬರ್ಲಿಲ್ಲ. ನೋಡಪ್ಪ, ಕಡ್ಡಿ ತರ ಇರೋದ್ ಒಳ್ಳೆ ಪ್ರಾಫಿಟ್. ಸ್ವಂತ ಪನಿಲ್ಲ ತೂರ್ಕೊಂಡು ಹೊಂಟೋಯ್ತೀಯ ನಾಯಿ ತರ. ಸಾಮಾನ್ ಪ್ರಾಫಿಟ್. ಮೊನ್ನೆ ನೋಡಕ್ ನನ್ನ ಹೆಣ್ಣಿನ ಕಡೆಯವ್ರು ಬಂದಿದ್ರು. ಹೌದ್, ಏನಾಯ್ತು? ಹೆಂಗ್ ರಿಜೆಕ್ಟ್ ಮಾಡ್ಬಿಟ್ಟು ಹೋದ್ರು ಗೊತ್ತಾ? ನನ್ನ ಹೆಂಗ್ ಮಾಡಿದ್ರು? ಹೋಗ್ರಿ ನಮ್ಮ ಮನೆಯವ್ರ ಪರ್ಕೆ ಕಡ್ಡಿನೇ ಇವನ್ಕು ದಪ್ಪ ಐತೆ ಅನ್ಬಿಟ್ಟು ಹೊಂಟೋದ್ರು. ಏನ್ತಿದ್ರು ದಪ್ಪ ಇದಿಲ್ಲ ಅಂತ ನಾನ್ ಸಾಯ್ತಾ ಇದೀನಿ. ನಿನ್ಗೆ ಆಟಗಳು ಅದಕ್ಕೆ ಯಾಕೋ ತಲೆ ಕೆಡ್ಸ್ಕಂತ್ಯಾ? ನಾನು ವೆಯ್ಟ್ ಗೇನ್ ಹೇಳ್ತೀನಿ, ಅದನ್ನ ತಗೋ. ಅದೆಲ್ಲ ನಂಗೇನೋ ಬೇಡಪ್ಪ. ಇವಾಗೆಲ್ಲ ಅದ್ರಲ್ಲಿ ಬರೀ ಸ್ಟೆರಾಯ್ಡ್ಸ್, ಶುಗರ್, ಕೆಮಿಕಲ್ ಗಳೇ ಇರುತ್ತೆ. ಲವ್ ಮಚ್ಚ ಏನು ಉಂಡೆ ಮಚ್ಚ? ಬಿರಿಯಾನಿ ಮಚ್ಚ. ಮಚ್ಚ ಶ್ರಾವಣ ತಾನೆ, ಯಾರಾದ್ರೂ ಬಿರಿಯಾನಿ ತಿಂತಾರ? ವೆಜ್ ಬಿರಿಯಾನಿ ಮಚ್ಚ. ನಾನ್ ಹಿಂಗೆ ಹೇಳ್ದೆ ಅಂತ ನೀನೇನಾದ್ರೂ ವೆಜ್ ಬಿರಿಯಾನಿ ಅಂತ ಇದೆಯಾ ಮಚ್ಚ? ಹಂಗೇನಿಲ್ಲ ಮಚ್ಚ. ಲವ್ ಮತ್ತೆ ನಂಗೇನ್ ಮರ್ಯಾದಿನೇ ಇಲ್ವಾ? ಹಂಗೆ ಕೇಳ್ತೀಯ ಮಚ್ಚ? ನಾನು ಎಷ್ಟು ಮರ್ಯಾದೆ ಕೊಡ್ತೀನಿ ಗೊತ್ತಲ್ಲ ನಿಂಗೆ? ಮತ್ ನಾನೇನೋ ಒಂದ್ ಕೇಳ್ತೀನಿ, ಹೇಳ್ತೀಯ ಮಚ್ಚ? ಕೇಳ್ ಮಚ್ಚ. ನಾನಿವಾಗ ಡಿಪ್ರೆಷನ್ ಗುಲ್ಟಾಗಿದ್ವಿ. ನನ್ ಜೊತೆ ಯಾವನಾದ್ರೂ ಮಾತಾಡ್ತಾನ? ಅಥವಾ ನಾನ್ ಯಾರ ಜೊತೆ ಆದ್ರೂ ಮಾತಾಡ್ತೀನ?
ಇಲ್ಲ ಮಚ್ಚಲು ಮತ್ ನೀನೆ ಹೇಳದೇನೆ ಮಾತಾಡ್ತಾ ಇದೀಯ ಹಂಗಲ್ಲ ಮಚ್ಚ ನಿನ್ನ ಅಕ್ಕನ್ ಇಡ ಫೋನು ನಾನ್ ಡಿಪ್ರೆಷನ್ ಅಲ್ಲಿ ಇದ್ದೀನಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಣ್ಣ ಏ ಅಣ್ಣ ಏನ್ ಬರು ನಿಂದು ಏನಕ್ಕೆ ಇಲ್ಲಿ ರೋಡ್ ಸೈಡ್ ಅಲ್ಲಿ ಬಂದ್ ಮಲ್ಕೊಂಡಿದ್ದೀರಾ ನೀವು? ನಿಮ್ಮಮ್ಮ ಹೇಳೋಗಿದ್ರು ಈ ಬಿಸಿಲಲ್ಲಿ ಒಬ್ಬ ಮಫ್ಲರ್ ಹಾಕೊಂಡು ಮಿಂಡ್ರುಗುಡ್ದವ್ನ್ ಬರ್ತಾನೆ ಅವನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡುವ ಅಂತ. ಅದಕ್ಕೆ ವೇಟ್ ಮಾಡ್ತಿದ್ದೆ ಆ ಮಿಂಡ್ರುಗುಡ್ದವ್ನ್ ಬಂದಿದ ತಕ್ಷಣ ಮಾತಾಡ್ಕೊಂಡು ಹೋಗೋಣ ಅಂತ. ಎಲ್ಲೋಡೆ ಮರ್ಯಾದೆ ಕೊಡೋದ್ ಕಲಿ ಫಸ್ಟ್ ಗಂಟ್ಲು ತುಂಬಾ ಕುಡಿದ್ಬಿಡೋದು ಆಮೇಲೆ ಇಲ್ಲಿ ಬಂದ್ ಬಾಯ್ ತುಂಬಾ ಮಾತಾಡೋದು. ಹೋಗ್ಲಿ ಏನು ಕುಡಿತೀರಾ? ಯಾಕೆ ಕುಡಿತೀಯ ಅಂದ್ರೆ ಅವ್ರು ಮಾಡ್ತಾರೆ ಅದಕ್ಕೆ ಕುಡಿತೀನಿ. ನೋಡೆ ವಿಷ ಕೂಡ ಮಾಡ್ತಾರೆ ಅದನ್ನೇ ಹೋಗಿ ಕುಡಿದ್ಬಿಡು. ಕೊತ್ತಂಬರಿ ಸೊಪ್ಪು ತಿಂತೀಯ ನೀನಾ? ಹ್ಞೂ ತಿಂತೀನಿ. ಕಾಂಗ್ರೆಸ್ ಗಿಡನೂ ಸಿಗುತ್ತಪ್ಪ. ಕಾಂಗ್ರೆಸ್ ಗಿಡ ಹಾಕ್ತೀನಲ್ಲ ನೀನು ಬೋಲಿ ಮಗನೆ. ಕಾಂಗ್ರೆಸ್ ಏನಾದ್ರು ತಿನ್ನೋ ಐಟಮ್ಮ ವಿಷ ಏನಾದ್ರು ಕುಡಿಯೋ ಅಂತಾರ ದಟ್ ಇಸ್ ನನ್ ಮಗನೆ. ಇವನ್ ನೀನ್ ಎಣ್ಣೆ ಹೊಡಿತಿದ್ಯಲ್ಲ ಅದು ಕೂಡ ವಿಷಾನೇ ಕಣೋ. ಎಣ್ಣೆನೋ ಒಂದು ವಿಷಾನೇ ಕಣೋ. ಅರ್ಥ ಮಾಡ್ಕೊಳ್ಳೋ ಬೇವರ್ಸಿ ತಿಕಾ ಮುಚ್ಚಲೋಡೆ. ಎಣ್ಣೆಲಿರೋ ವಿಷಕ್ಕಿಂತ ಸಂಬಂಧಿಕರಲ್ಲಿರೋ ವಿಷಾನೇ ಜಾಸ್ತಿ. ಇಷ್ಟ ದಿನ ನಾನ್ ನಮ್ ಸಂಬಂಧಿಕರ ಜೊತೆ ಇದ್ದಾಗ್ಲೇ ನಾನ್ ಸಾಯ್ಲಿಲ್ಲ. ಈ ಎಣ್ಣೆ ನನ್ ಲೋಡ ಸಾಯಿಸುತ್ತೆ. ತಿಕಾ ಮುಚ್ಕೊಂಡೆ ತಗೋ ಬೋಲೆ ಮಗನೆ. ಕುಡಿಯಕ್ಕಾದ್ರೂ ಬಿಡ ನೆಮ್ಮದಿಯಾಗಿ. ಮದುವೆಯಲ್ಲಿ ಊಟ ತುಂಬಾ ಚೆನ್ನಾಗಿತ್ತು ಅಲ್ವಾ? ಮದುವೆಯಲ್ಲಿ ಹುಡುಗಿರು ಕೂಡ ತುಂಬಾ ಚೆನ್ನಾಗಿದ್ರು ಅಲ್ವಾ? ಊಟ ತಿಂತಿದ್ದಲ್ವಾ? ಯಾರನ್ನೂ ನೋಡ್ಲಿಲ್ಲ. ನಿನ್ ಫ್ರೆಂಡ್ ಸುದೀಪ್ ಅವ್ರ ಹೆಂಡತಿ ಎಷ್ಟ್ ಸಫತ ಇಲ್ಲ ಅಲ್ವಾ? ನಾನ್ ನೋಡ್ಲಿಲ್ಲಪ್ಪ. ಬ್ಲೂ ಕಲರ್ ಸೀರೆ ಹಾಕೊಂಡಿದ್ಲು. ಅಲ್ಲ ಪರ್ಪಲ್ ಕಲರ್ ಸೀರೆ. ಹಂಗಾದ್ರೆ ನೀನ್ ನೋಡ್ದೆ ಅಂತ ಆಯ್ತು. ಗುಡ್ ಬಾಯ್. ಅಯ್ಯೋ ಟೈಮ್ ಆಯ್ತು ನನ್ ನಿದ್ದೆ ಬರ್ತಿದ್ದ. ಸರಿ ಮದ್ವೆ ಏನ್ ಚೆನ್ನಾಗಿಲ್ಲ ನಾನ್ ಚೆನ್ನಾಗಿದ್ನ? ಎಲ್ರಿಗಿಂತ ಚೆನ್ನಾಗಿ ಯಾರು ಕಾಣಿಸ್ತಾ ಇದ್ರು? ಕೇಳಿಸ್ಕೊಂಡೆ. ಕೇಳು ನೀನು ನನ್ ಗಂಡ ಆಮೇಲೆ ಬಟ್ ಅದಕ್ಕಿಂತ ಮುಂಚೆ ನೀನು ಎಲ್ಲರಿಗಿಂತ ನನಗೆ ಒಳ್ಳೆ ಬೆಸ್ಟ್ ಫ್ರೆಂಡ್ ಅಲ್ವಾ? ಹೌದಲ್ವಾ? ಒಬ್ಬ ಫ್ರೆಂಡ್ ಅವನೆಲ್ಲಾ ಮಾತುಗಳು ಹೇಳ್ಕೊತಾನೆ ಅಲ್ವಾ? ಅದು ಕರೆಕ್ಟ್. ಎಲ್ರಿಗಿಂತ ಯಾರು ಚೆನ್ನಾಗಿ ಕಾಣಿಸ್ತಾ ಇದ್ರು? ಸ್ನೇಹ ತುಂಬಾ ಸಖತ ಕಾಣಿಸ್ತಾ ಇದ್ಲು. ಹಂಗಾದ್ರೆ ಅವಳ ಜೊತೆನೆ ಇರೋದು. ಗಂಡಸ್ರೆ ಇವೆಲ್ಲ ಮುನ್ನೆಚ್ಚರಿಕೆ. ಗರ್ಲ್ ಫ್ರೆಂಡ್ ಆಗ್ಲಿ ಹೆಂಡತಿ ಆಗ್ಲಿ ಯಾವ್ದೇ ಕ್ವಶನ್ ಯಾವ್ದೇ ಸಮಯದಲ್ಲಿ ಕೇಳಿದಾಗ ಅವಳೇ ಚೆನ್ನಾಗಿರ್ತಾಳೆ. ಅರ್ಥ ಆಯ್ತಾ?